ಸಣ್ಣ ಉದಾಹರಣೆ, ಮದುವೆ ಆಗ್ತಾ ಇಲ್ಲ ನನ್ನ ಮಗಳಿಗೆ, ಏನೋ ಹೋರಾಟ ಅಂತ ಹೇಳ್ತಕ್ಕಂಥ, ಶಾಸ್ತ್ರ ಕೇಳ್ತಕ್ಕಂಥ ಅವರಿಗೆ ಒಂದು ಸಂದೇಶ ಕೊಡ್ತೀನಿ. ಪ್ರತಿ ಗುರುವಾರದಲ್ಲಿ ಅರಿಶಿನ ಸ್ನಾನವನ್ನು ಮಾಡ್ತಕ್ಕಂಥದ್ದು ಅಭ್ಯಾಸವನ್ನು ಮಾಡಿದಾಗ, ಅಂದರೆ ಏನದು ಅಂದರೆ ಹೆಣ್ಣು ಗಂಡು ಎರಡೂ ಮಕ್ಕಳಾಗಿರ್ಬೇಕು ಅವರಿಗೆ ಅರಿಶಿನ ಸ್ನಾನ ಮಾಡಿಸೋರು. ತಲೆ ಕೆದರ್ಕೊಂಡು ಜಗಳಾಡೋರ ಕೈಲೆಲ್ಲ ಮಾಡಿಸೋದು. ಚೆನ್ನಾಗಿ ಸಂಪನ್ನೆಯರಾಗಿರಬೇಕು, ದೀರ್ಘವಾಗಿರ್ತಕ್ಕಂಥ ದಾಂಪತ್ಯ ಹೊಂದಿರಬೇಕು, ಜಗಳ ಆಡದೆ ದೈವಭಕ್ತರಾಗಿರ್ತಕ್ಕಂತಹ ಆ ದಾಂಪತ್ಯ ಇರುವಂಥ ಹೆಣ್ಣನ್ನು ಆರಿಸಿ, ಮದುವೆ ಆಗಲ್ಲ ಅಂತಕ್ಕಂಥ ತಂದೆ ತಾಯಿಗಳು ಆ ರೀತಿ ಸುಮಂಗಲಿಯರು 3 ಜನ ಕರೆಸಿ ಗುರುವಾರ 5 ಗುರುವಾರ ಈ ಒಂದು ಸಂಕಲ್ಪವನ್ನು ಮಾಡಿಸಿ ಅರಿಶಿನ ಸ್ನಾನ ಮಾಡಿಸೋದೇ ಆದರೆ ನಿಜಕ್ಕೂ ಹೇಳ್ತೀನಿ, ಆ ಹೆಣ್ಣಿಗೆ ಮಂಗಳಕರವಾಗಿರ್ತಕ್ಕಂಥ ಒಂದು ಸಂದೇಶ ಬಂದೇ ಬರುತ್ತೆ. ಆಗಂತ ಅದು ಮಾಡಿಬಿಟ್ಟು ಮದುವೆ ಮಾಡಿ ತಳ್ಳುಬಿಡಿ ಅಂತ ಅಲ್ಲ, ಇದು ಮದುವೆಗೆ ಸಂಕಲ್ಪ ಅಂತ ಹೇಳ್ತಿರ್ತಕ್ಕಂಥದ್ದು. ಹೆಣ್ಣಿಗೆ ಕರ್ತವ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ, ಆಮೇಲೆ ಮದುವೆ ಮಾಡಿಸಿ. ಹೇಳ್ತಿದ್ದಂಗೆ ಬೇಕಾದ್ರೆ ಫೋನ್ ಮಾಡಿಬಿಡ್ತಾರೆ, ಸ್ವಾಮಿ ಯಾವ ವಾರ ಮಾಡಿಸ್ಬೇಕಿತ್ತು, ಯಾರನ್ನು ಕರೆಸ್ಬೇಕಿತ್ತು, ನಮ್ಮ ಜನ ಅರ್ಜೆಂಟ್ ತುದಿಗಾಲಲ್ಲಿ ನಿಂತಿರ್ತಾರೆ. ಇದು ಮೊದಲು ನೀವು ಸಿದ್ಧತೆ ಮಾಡಿ, ಹೆಣ್ಣು ಮಗಳಿಗೆ ಕರ್ತವ್ಯಪೂರ್ವಕವಾಗಿರ್ತಕ್ಕಂತಹ ವಿಚಾರಗಳನ್ನ ನಾವು ಹೇಳ್ಕೊಟ್ಟಿದ್ದೀವ, ತಿಳಿಸ್ಕೊಟ್ಟಿದ್ದೀವ, ಅದು ಡಿಸೈಡ್ ಮಾಡಿ. ತದನಂತರ 6 ತಿಂಗಳು ತಡ ಆಗಲಿ, ಅರ್ಜೆಂಟ್ ಮಾಡ್ಕೋಬೇಡಿ. ಶಾಸ್ತ್ರ ಕೇಳ್ಬಿಟ್ಟು ಹೆಣ್ಣು ಗಂಡಿಗೆ ಮಾಡೋಕ್ಕೆ ಹೋಗಬೇಡಿ. ಪ್ರತಿದಿನ ಹೇಳ್ತಾ ಇದ್ದೀನಿ, ನಿಮ್ಮ ಮಗಳನ್ನು ಕರ್ತವ್ಯರಹಿತವಾಗಿರ್ತಕ್ಕಂಥ ಒಂದು ವಿಚಾರಕ್ಕೆ ತರೋದೇ ಆದರೆ ಮದುವೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಪ್ರತಿ ಗುರುವಾರ ಹೆಣ್ಣು ಮಕ್ಕಳಿಗೆ ಶುಭವಾಗಿರ್ತಕ್ಕಂಥ ವಾರ. ಒಂದು ಸಮಯ ಮಾತ್ರ ಊಟ ಮಾಡಬೇಕು, ಬೆಳಗ್ಗೆ ಸಂಜೆ ಫಲಹಾರ ಇರಬೇಕು, ಅರಿಶಿನ ಸ್ನಾನ ಮಾಡಿಸ್ಬೇಕು. ಇದು ಹೆಣ್ಣು ಮಕ್ಕಳಿಗೆ ಸಂಕಲ್ಪ ಮದುವೆಗಾಗಿ. ನಿಮ್ಗೆ ಅರ್ಥ ಆಗುತ್ತೆ ಆ ಹೆಣ್ಣು ಎಷ್ಟು ಬದಲಾವಣೆ ಆಗ್ತಾಳೆ, ಆ ಹೆಣ್ಣಲ್ಲಿ ರೂಪ ಎಷ್ಟು ಬದಲಾವಣೆ ಆಗುತ್ತೆ, ಆ ಹೆಣ್ಣು ಮಾನಸಿಕವಾಗಿ ಎಷ್ಟು ರೆಡಿ ಆಗ್ತಾಳೆ, ನಿಮಗೆ ಎಷ್ಟು ಖುಷಿ ಆಗುತ್ತೆ. ಈ ಸತ್ಯವನ್ನು ನೀವು ತಿಳ್ಕೊಳ್ಳೋದೇ ಆದರೆ, ಈ ಸಂಕಲ್ಪವನ್ನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ಕಾರಣಕ್ಕೂ ನಾವು ನಮ್ಮ ಹೆಣ್ಣಿಗೆ ಯಾಕೆ ಇನ್ನೂ ಮದುವೆ ಆಗ್ತಾ ಇಲ್ಲ ಅಂತ ಶಾಸ್ತ್ರ ಕೇಳೋರಿಗೆ ಇದೊಂದು ಮಾರ್ಗದರ್ಶನ ಸಿಗಲಿ ಅಂತ. ಹೆಣ್ಣಿಗೆ ಮದುವೆ ಸೆಟ್ ಆಗಲಿಲ್ಲ ಅಂದರೂ ಸರಿ, ಗಂಡಿಗೆ ಮದುವೆ ಸೆಟ್ ಆಗಲಿಲ್ಲ ಅಂದರೂ ಸರಿ, ಶಾಸ್ತ್ರ ಕೇಳಿ ಯಾವಾಗ ಮದುವೆ ಆಗತ್ತೆ ಅಂತ ಪ್ರಶ್ನೆಗೆ ದಯವಿಟ್ಟು ಯಾರು ಹೋಗಬೇಡಿ. ಇದಕ್ಕೆ ನೀವು ಮದುವೆಗೆ ಪ್ರಾರಂಭದ ಸಂಕಲ್ಪ, ಮದುವೆ ನಂತರ ದಾಂಪತ್ಯ ಹೇಗಿರಬೇಕು ಆ ಸಂಕಲ್ಪ, ಇಷ್ಟನ್ನು ನೀವು ತಿಳ್ಕೊಳ್ಳಿ. ಅಷ್ಟನ್ನು ಮಕ್ಳಿಗೆ ತಿಳಿಸಿ. ನೀವೆಲ್ಲೂ ಏನು ಕೇಳಬೇಕಾಗಿಲ್ಲ. ಸಮಯಕ್ಕೆ ಸರಿ ಮದುವೆ ಆಗತ್ತೆ, ಹೆಣ್ಣು ಮಕ್ಕಳು ಮದುವೆ ಒಪ್ಕೋತಾರೆ ನೀವು ಮಾಡಿದರೆ. ಇಲ್ಲ ನೀವು ಅನುಭವಿಸ್ತೀರ, ಮಕ್ಕಳು ಅನುಭವಿಸ್ತಾರೆ. ಇಷ್ಟು ವಿಚಾರ ಎಷ್ಟು ಮಟ್ಟಕ್ಕೆ ನಿಮಗೆ ಹತ್ತಿರ ಆಯಿತು ಅಂತಕ್ಕಂತಹ ಒಂದು ವಿಷಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಪ್ರತಿದಿನ ಹೆಣ್ಣು ಯಾರೇ ಆಗಲಿ, ಮದುವೆ ಆಗಿರೋರು ಆಗದೇ ಇರ್ತಕ್ಕಂಥವ್ರಾಗಲಿ, ಅರಿಶಿಣ ಶ್ರೀಗಂಧ ಕುಂಕುಮವನ್ನು ಲೇಪನ ಆಗಲೇಬೇಕು. ಯಾವತ್ತೋ ಒಂದಿನ ಹಾಕ್ಕೊಳ್ತೀವಿ ಅದಲ್ಲ. ಹೆಣ್ಣು ವೈಕುಂಠ ಪ್ರಾಪ್ತಿ, ಶ್ರೀ ಮಹಾಲಕ್ಷ್ಮಿ ಆಗಬೇಕು, ನಾರಾಯಣ ಅನುಗ್ರಹ ಪ್ರಾಪ್ತಿ ಆಗಬೇಕು ಅಂತಂದರೆ ಇವು 3 ಕೂಡ ವೈಕುಂಠ ಏಕಾದಶಿ ಬಂದರೆ 3 ಗಂಟೆ ರಾತ್ರಿ ಸ್ನಾನ ಮಾಡ್ಕೊಂಡು ಕಣ್ಣುಜ್ಕೊಂಡು ಹೋಗಿ ದೇವ್ರ ಮುಂದೆ ನಿಂತ್ಕೋತಾರೆ, ಅರಿಶಿಣನೇ ಹಚ್ಕೊಂಡಿರಲ್ಲ. ಏನಮ್ಮ 3 ಗಂಟೆ ರಾತ್ರಿಗೆ ವೈಕುಂಠ ಏಕಾದಶಿ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಎಷ್ಟು ಮಟ್ಟಕ್ಕೆ ಸರಿ?